ಬಂದು ಎಷ್ಟು ತಿಂಗಳಾಯ್ತು ಅಣ್ಣ 3 ತಿಂಗಳಾಯ್ತು 3 ತಿಂಗಳಿಂದ ಬಂದಿಲ್ಲ, ಯಾವುದನ್ನೂ ಆಗ್ತಾಯಿಲ್ಲ. ಓಡ್ ಪಿಂಚಣಿ ದುಡ್ಡು ಬಂದಿಲ್ಲ. ಹಬ್ಬಗೆ ಗೌರಿ ಹಬ್ಬ ಬಂತು, ಗೌರಿ ಹಬ್ಬಕ್ಕೂ ಹಾಕಿಲ್ಲ. ಇದು ವರಮಲಕ್ಷ್ಮಿ ಹಬ್ಬ ಬಂತು, ವರಮಲಕ್ಷ್ಮಿ ಹಬ್ಬಕ್ಕೂ ಹಾಕಿಲ್ಲ. ಒಂದು ಟೈಮ್ನಲ್ಲಿ ಹಂಗ ಒಂದು ಇದು ಕಟ್ಕೊಳಕಾಯ್ತಿತ್ತು, ಸಂಘ ಕಟ್ಕೊಳಕಾಯ್ತೆ, ಮಕ್ಕಳು ಗೀಜು ಕಟ್ಟಕಾಯ್ತೈತೆ. ಯಾವ್ದು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಎಲ್ಲ ಚೆಕ್ ಮಾಡಿದ್ದು ಇಲ್ಲ, ಬಂದಿಲ್ಲ. ಅಯ್ಯೋ ಏನು ಕೊಡ್ತಾ ಇಲ್ಲ. ಗೌರ್ಮೆಂಟ್ ಹೇಳ್ತೈತೆ ಅವ್ರು ತಿನ್ನಕ್ಕೆ. ಹೇಳಿ, ಗೌರ್ಮೆಂಟ್ ಹೇಳುತ್ತೆ ಕನ್ನಡ, ಎಂಥದ್ದು ಕೊಡ್ತಾ ಇಲ್ಲ. ಏನು ಕೊಡ್ತಾ ಇಲ್ಲ. ಏನು ಹೇಳೋಣಪ್ಪ, ಹಿಂಗೆ ಕೊಟ್ಟರೆ ಇಸ್ಕೊಳೋದು, ಕೊಡ್ದೋದ್ರೆ ಇನ್ನೇನು ಮಾಡೋಕೈತೆ? ಅವ್ರು ಹೊಡಿಯೋಕೈತೆ, ನಾವು ಹಿಡ್ಕೊಂಡು ಇಲ್ಲ. ಅಯ್ಯೋ ಮಾತ್ರ ತಗೋಣಕ್ಕೆ ದುಡ್ಡು ಕೂತಿದ್ದೀವಿ, ಸುಮ್ಮನೆ ರೀತಿಗೆ. ಹೆಂಗ ಒಂದೊಂದು ಆರ್ಕಾಸ್ ಮುರ್ಕಾಸ್ ಕೊಡ್ತದ್ದ, ಅದನ್ನೂ ಇನ್ನೂ ಇಷ್ಟ. ಹೇಳಿ, ನನ್ನ ಹೆಸರು ಭಾಗ್ಯಮ್ಮ. ದುಡ್ಡು ಬರ್ತಾ ಇದೆಯಾ? ನಂಗೆ ಬರಲ್ಲ. GST IT ರಿಟರ್ನ್ ಅಂತೈತೆ, ನಂಗೆ ಯಾವಾಗಲೂ ಬರ್ತಾ ಇಲ್ಲ. ಯಾಕೆ GST IT ರಿಟರ್ನ್ ಐತೆ? ಅದು ಒಂದು ಸ್ವಲ್ಪ ಆಗೊಂದು 10-15 ವರ್ಷದಿಂದ ದುಡ್ಡು ಹಾಕಿ ತೆಗ್ದಿದ್ದೆ ರೇಷನ್ ಕಾರ್ಡಲ್ಲಿ. ಅದು IT ರಿಟರ್ನು ಮತ್ತು GST ಅಂತ ಬರ್ತೈತೆ. ಬರ್ದಿದ್ರು ಪರವಾಗಿಲ್ಲ ಸಹ. ನಾನು ಹೇಳೋದು ರಾಜ್ಯನ ಅಭಿವೃದ್ಧಿ ಮಾಡಲಿ. ದುಡ್ಡು ಬೇಡ ನಮಗೆ. ಬಸ್ಸಿಂದಾಗಲಿ 2000 ಆಗಲಿ ಇದು ಯಾವುದು ಬೇಡ. ಯಾರು ಏನು ಕೇಳಿಲ್ಲ. ಅಭಿವೃದ್ಧಿ ಮಾಡಲಿ. ನಮಗೇನು ದುಡ್ಡಿನ ಅಗತ್ಯ ಇಲ್ಲ. ಹೆಂಗೋ ಕೂಲಿ ಮಾಡ್ಕೊಂಡು ಅನ್ನ ತಿಂತೀವಲ್ವಾ? ಏನು ನಾವೇನು ಕೇಳಿದ್ವಾ ಕೊಡಿ ಅಂತ? ನಮಗೆ ಬೇಡ ಬಿಡಿ. ರೋಡು ಪಾಡು ಬಡವ್ರಿಗೆ ಇಂಥ ಅನಾಥಾಶ್ರಮಕ್ಕೆ ದಾನ ಮಾಡಲಿ ಅಲ್ವಾ? ಕೈ ಕಾಲು ದಿಮ್ಗಿರೋ ತನಕ ದುಡ್ಕೊತೀನಿ ನಾನು. 2000 ಕೊಡ್ತಿರೋದು ಬಡವ್ರ ಮಕ್ಕಳಿಗೆ, ಬಡವ್ರ ಹೆಣ್ಮಕ್ಳು ತುಂಬ ಯಾರಿಗೂ ಕೊಡ್ತಾ ಇಲ್ಲ ಬಿಡಿ. ಅವರೆಲ್ಲ ಸೋಕೆ ಮಾಡೋಕ್ಕೆ ಹೇಳೋದು. ಈಗ ಬಸ್ಸಲ್ಲಿ ಹೋಗ್ತಾರಲ್ಲ, ಬಸ್ ಚಾರ್ಜ್ ನಾವೆಲ್ಲ ಮೊದಲು ಕೊಟ್ಟು ಹೋಗ್ತಿಲ್ವಾ? ಹಾಗೆ ಹೋಗೋಕ್ಕಾತ್ ಬಿಡಿ. ಆ ದುಡ್ಡನ್ನೇ ತೆಗೆದು ರೋಡು ಮತ್ತು ಕೆಲವು ಕಾಲೇಜ್ಗಳು, ಕೆಲವು ಸ್ಕೂಲ್ಗಳು, ಆಸ್ಪತ್ರೆ ಇಂಥವು ಕೊಡಲಿ, ಮಾಡಲಿ. ನಮಗೂ ಸಂತೋಷ. ಮುಖ್ಯಮಂತ್ರಿಗಳು ಅದು ಮಾಡಿದ್ರೆ ನಮ್ಗೆ ಇನ್ನೂ ಸಂತೋಷ. ಏನು ಹೇಳಂಗಿಲ್ಲ. ಎಂ ಉಷಾ. ಕುಟುಂಬದ ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ 2000 ಅಂತೇಳಿ ಆರಂಭ ಮಾಡಿ ಈಗ 2 ವರ್ಷ ಆಯಿತು. ಈಗ ಎಷ್ಟು ತಿಂಗಳಿಂದ ಬಂದಿಲ್ಲ? ನೀವು ಚೆಕ್ ಮಾಡಿದ್ರೆ ಏನು? ಚೆಕ್ ಮಾಡ್ಕೊ ಬಂದಿದ್ದೀನಿ. 3 ತಿಂಗಳಿಂದ ಬಂದಿಲ್ಲ. ಈ ತಿಂಗಳು 4 ತಿಂಗಳು ಬಂದಿಲ್ಲ. ಈಗ ಹಬ್ಬಗಳು ಬರ್ತಾ ಇದೆ. ಹಬ್ಬ ಇದು ಗೌರಿ ಹಬ್ಬ ಬರ್ತೈತೆ. ಬಂದಿಲ್ಲ ದುಡ್ಡು. ಕೊಡ್ತೀನಿ ಅಂದಮೇಲೆ ಕೊಡಬೇಕು. ಯಾರು ಹೆಂಗೆ ಕೇಳೋಕೆ ಹೋಗಿರಲಿಲ್ಲ. ಹಾಕ್ತೀನಿ ಅಂದಮೇಲೆ ಹಾಕ್ಬೇಕು, ಇಲ್ಲಾಂದರೆ ಬೇಡ ಅಂದರೆ ನಿಲ್ಲಿಸ್ಬೇಕು ಅಲ್ವಾ? ನಾವು ಹೆಂಗೆ ಕೇಳೋಕೆ ಹೋಯ್ದು ಅವ್ರ ಹತ್ರ. ಹಾಕ್ತೀನಿ ಅಂತ ಹೇಳಿದ ಮೇಲೆ ಹಾಕ್ಬೇಕು, ಮಾತೆ ಕದಿಬಾರ್ದು. ಅಲ್ಲ, ಅವ್ರನ್ನ ಕೇಳೋಕೆ ಹೋಗಿದ್ವ ನಮ್ಗೆ ಹಾಕಿ ಅಂತ? ಅವರೇ ತಾನೇ ಮಾಡಿದ್ದು. ನಾವು ಅವ್ರು ಹಾಕಿ ನೀವು ದುಡ್ಡು ಅಂತ ಹೇಳಿದ್ವಾ? ಅವರೇ ಹಾಕ್ತೀವಿ ಅಂದಮೇಲೆ ಹಾಕ್ಬೇಕು. ಹೌದು, ಕೊಡೋ ದುಡ್ಡು ಕರೆಕ್ಟಾಗಿ ಕೊಡ್ಬೇಕು ನಮಗೆ. ಅವ್ರಿಗೆ ಹೆಂಗೆ ಕೇಳೋಕೆ ಹೋಯ್ದು ಮನೆ ತಕ್ಕೆ, ನಾವು ದುಡಿತೆ ಎಲ್ಲ ಕೊಡ್ರಿ ದುಡ್ಡ ಅಂತ. ಅವ್ರದ್ದೇನು ಮನೆ ದುಡ್ಡು ಹೆಂಗೆ ಕೊಡಲ್ಲ, ನಾವು ದುಡ್ದನ್ನೇ ಟ್ಯಾದ್ರಲ್ಲಿ ನಮಗೆ ಕೊಡ್ತಾರೆ ಅಷ್ಟೇ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ಮುಂದೆ ಗೌರಿ ಹಬ್ಬ ಬಂತು. ಯಾವ ಹಬ್ಬಕ್ಕೂ ಹಾಕಿಲ್ಲ. ಹೆಣ್ಮಕ್ಳು ದುಡ್ಡು ಕೊಡ್ತೀವಿ ಅಂತ ಹೆಣ್ಮಕ್ಳ ಬಗ್ಗೆ ದುಡ್ಡು ಕೊಡ್ತಾ ಇಲ್ಲ. ಏನು ಮಾಡಬೇಕು ಅಂತೀರಿ ಸರ್ಕಾರ? ಇನ್ನೇನು, ನಮಗೆ BJPನೇ ಬರ್ಬೇಕು ಸರ್ಕಾರ. ಸರಿಯಿಲ್ಲ ಅಂತೀರಿ? ಸರಿ ಇಲ್ಲ. ಯಾಕೆ? ಏನು ಇವೆಲ್ಲ ಇದು ಮಾಡ್ಕೊಂಡು ಎಲ್ಲ ಕಡೆ ಗಲಾಟೆ ಇದು ಅದು ಇವೆಲ್ಲ ಇದು ಮಾಡಬೇಕು. ಸರ್ಕಾರ ಕೂತಿದ್ದೀವಿ ಅಂದ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾನಪ್ಪ? ದೇಶನ ದೇಶ ಉದ್ಧಾರ ಮಾಡಬೇಕು ಅಷ್ಟೇ. ನಮ್ಮ ಜನ ಮುಗೀತು, ವಯಸ್ಸಾಯಿತು. ಊಟ ಮಕ್ಕಳಿಗೆ ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿ ಬಾಳಬೇಕು.